जो हमें देश से बाहर ले जाता है, जो हमें देश से बाहर ले जाता है। ಈ ವರ್ಷದ ಕೊನೆಯ ಮನ್ ಕಿ ಬಾತ್ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳವರ ಕೊನೆಯ ಮನ್ ಕಿ ಬಾತ್ 129ನೇ ಮನ್ ಕಿ ಬಾತ್. ನಾನು ಕೂಡ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಲಯನ್ಸ್ ಎಜುಕೇಷನ್ ಮೀಡಿಯಂ ಸ್ಕೂಲ್ ಮಕ್ಕಳ ಜೊತೆ ನಾನಿವತ್ತು ನೋಡೋದಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ತುಂಬ ಸಂತೋಷ ಮತ್ತು ಹೆಮ್ಮೆ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ದೇಶದ ಆಗು ಹೋಗುಗಳ ಬಗ್ಗೆ, ದೇಶದಲ್ಲಿರುವಂತಹ ಸಾಧಕರ ಬಗ್ಗೆ, ಯಾವ ರೀತಿ ಈ ನಾಡಿನ ಜನತೆಗೆ, ದೇಶದ ಜನತೆಗೆ ಅದನ್ನು ಪರಿಚಯಿಸುವಂಥ ಕೆಲಸ ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಹೊಸ ತಂತ್ರಜ್ಞಾನ, ಡಿಜಿಟಲ್ ಲರ್ನಿಂಗ್ನಿಂದ ಹಿಡ್ಕೊಂಡು ಅತ್ಯಂತ ಕಡಿಮೆಯ ಇನ್ಫ್ರಾಸ್ಟ್ರಕ್ಚರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಡಿಗ್ರಿ ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ರಿಸಲ್ಟು ಕೇವಲ ಎಕ್ಸಾಮಿನೇಷನ್ ಆಗಿ 15 ದಿವಸದಲ್ಲಿ 20 ದಿವಸದಲ್ಲಿ ಇವತ್ತು ರಿಸಲ್ಟ್ ಸಿಗ್ತಾ ಇದೆ. ಆದ್ದರಿಂದ ಇದೊಂದು ರೀತಿಯಲ್ಲಿ ಬರುವಂಥ ದಿನಗಳಲ್ಲಿ ಮಾದರಿಯಾಗಿರ್ತದೆ. ಆದರೆ ದುರ್ದೈವ, ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ಕನಿಷ್ಠ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ ತುಂಬಿಕೊಂಡ್ರೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ UGC ಗ್ರಾಂಟ್ ಅಂತ ತರಕ್ಕೆ ಸಾಧ್ಯ ಇದೆ. ಅದನ್ನು ಮಾಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಕುರ್ಚಿ ಜಗಾಟದಲ್ಲಿ ರಾಜ್ಯದ ಒಂದು ಆಡಳಿತ, ನಮ್ಮ ಕಾನೂನು ಮತ್ತು ಸೇವಾ ವ್ಯವಸ್ಥೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಫಲ ಆಗ್ತದೆ.